ఆటోలు వేసుకొచ్చినాడు. ನಮಸ್ಕಾರ ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನ ಇಡೀ ರಾಜ್ಯವೇ ಇವತ್ತು ನೋಡ್ತಾ ಇದೆ. ನೋಡಿ, ಇಲ್ಲೊಂದು ಗಲಾಟೆ ಮಾಡೋದಕ್ಕೆ ಯಾವ ರೀತಿ ಪ್ರೀ ಪ್ಲಾನ್ ಮಾಡಿದ್ದಾರೆ. ಆಟೋದಲ್ಲಿ ಪೆಟ್ರೋಲ್ ಬಾಟ್ಲ್ ತುಂಬಿರ್ತಕ್ಕಂಥದ್ದು ನೋಡಿ, ಖಾಲಿ ಬಾಟ್ಲಿಗೆ ಪೆಟ್ರೋಲ್ ತುಂಬಿ ಆಟೋದಲ್ಲಿ ಸಾಗಿಸಿ ಗಾಲಿ ಜನಾರ್ದನ್ ಮನೆ ಮೇಲೆ ಬೀಸ್ತಕ್ಕಂಥದ್ದು, ಎಸೆತಕ್ಕಂಥ ದೃಶ್ಯವನ್ನ ಇವತ್ತು ಪೊಲೀಸ್ನವರು ತಡೆ ಇಟ್ಟಿದ್ದಾರೆ. ಇಲ್ಲಿ ಏನಾದ್ರು ಆ ಪೊಲೀಸ್ನವರು ಸುಮ್ಮನೆ ಇದ್ದು ಬಿಟ್ಬಿಟ್ಟಿದ್ರೆ ಇವತ್ತು ಒಂದು ಮನೇನೆ, ಅವನು ಹೇಳ್ತಾ ಇದ್ದಾನಲ್ಲ, ಯಾರು MLA ಮನೇನೆ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನೇ ಇವತ್ತು ಬೆಂಕಿ ಹಚ್ತಾ ಇತ್ತು ಅಂತ ಒಬ್ಬ ಶಾಸಕರು ಮಾತಾಡೋ ಮಾತವರು. ಯಾರ್ರೀ ಅವರು? ಭರತ್ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅಂತ ಅಪ್ಪನು. ಆಂಧ್ರದಲ್ಲಿ ರೂಢಿಜಮ್ ಮಾಡ್ದಂಗೆ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೀಯಾ ಸ್ವಾಮಿ ನೀನು? ನಿನ್ನ ಆಟ ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ನಿನ್ನ ಆಟ, ನಿನ್ನ ಬೆಂಬಲಿಗರು, ನಿನ್ನ ಕಾರ್ಯಕರ್ತರು ಮಾಡತಕ್ಕ ನೋಡಿ, ಇಲ್ಲಿ ಆಟೋದಲ್ಲಿ ಪೆಟ್ರೋಲ್ ಬಾಟ್ಲು ನೋಡಿ ಯಾವ ರೀತಿ ಸದ್ಯಕ್ಕೆ ಪೊಲೀಸ್ನವರು ತಡೆ ಹಿಡಿದಿದ್ದಾರೆ. ಎಷ್ಟೊಂದು ಬಾಟ್ಲು ಯಾವ ರೀತಿ ನೀವೆಲ್ಲ ಪ್ರೀ ಪ್ಲಾನ್ ಮಾಡಿದಿರಾ? ಏನ್ ನಡೀತಾ ಇದೆ ರಾಜ್ಯದಲ್ಲಿ? ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯಿತು. ನೀವು ಮಾಡಿರ್ತಕ್ಕಂಥ ಗಹನದಾರಿ ಕೆಲಸಗಳು ಇವತ್ತು ಬಳ್ಳಾರಿಯಲ್ಲಿ ಇಡೀ ಪ್ರಪಂಚನೇ ನೋಡ್ತಾ ಇದೆ. ವಾಲ್ಮೀಕಿ ವಿಗ್ರಹಕ್ಕೋಸ್ಕರ ಗಲಾಟೆ ಮಾಡಿದ್ರಿ, ಬ್ಯಾನರ್ಗೋಸ್ಕರ ಗಲಾಟೆ ಮಾಡಿದ್ರಿ. ಈ ಗಲಾಟೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರಿ. ಕೋಗಿಲಿ ಗಲಾಟೆಗೆ ನಿಲ್ಲಿಸೋದಕ್ಕೆ ಈ ಗಲಾಟೆ ಶುರು ಮಾಡ್ದಂಗಿದೆ. ಕೋಗಿಲಿ ಗೊತ್ತು, ಬೇರೆ ದೇಶದಿಂದ ಬಂದಾಗಂತ ವಲಸೆ ಬಂದವರು ಮನೇನ ತಳ್ಳಿಬಿಟ್ಟು ಮನೆಗೋಸ್ಕರ ಅದು ದೊಡ್ಡ ವಿಷಯ ಆಯಿತು. ಇಡೀ ರಾಜ್ಯ ದೇಶ ನೋಡ್ತಾ ಇದೆ. ಯಾರೋ ಕೇರಳ CM ಫೋನ್ ಮಾಡಿ ಹೇಳಿದ್ದಕ್ಕೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹೇಳಿದ ತಕ್ಷಣ ನೀವು ಬೇರೆ ದೇಶದಿಂದ ಬಂದವರಿಗೆ ನೀವು ಮನೆ ಕೊಟ್ರಿ. ಆ ಸದ್ದು ಇಡೀ ರಾಜ್ಯಕ್ಕೆ ಗೊತ್ತಾಯ್ತು, ದೇಶಕ್ಕೆ ಗೊತ್ತಾಯ್ತು. ಆ ಸದ್ದನ್ನ, ಆ ವಿಷಯವನ್ನ ನೀವು ಮುಚ್ಚೋದಕ್ಕೆ ದಿಢೀರಂತ ನೀವು ವಾಲ್ಮೀಕಿ ಹೆಸರಲ್ಲಿ ಒಂದು ಗಲಾಟೆ ಶುರು ಮಾಡಿದ್ರ. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು, ಪೆಟ್ರೋಲ್ ಬಾಟ್ಲ್ ತಂದು ಗಾಲಿ ಜನದ ಮನೆ ಮೇಲೆ ಎಸೆತಾ ಇದ್ರ. ಇದು ನಿಮ್ದು ಕಾನ್ಸೆಪ್ಟ್, ಇದು ನಿಮ್ಮ ಕಲ್ಚರರ್. ఆటోలు వేసుకొచ్చినాడు. ವೀಕ್ಷಕರೇ, ಇದೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಅಂದು ಕಾಂಗ್ರೆಸ್ನ ಶಾಸಕರು ಅಖಂಡ ಶ್ರೀನಿವಾಸ್ ಮನೆ ಮೇಲೆ ಬೆಂಕಿ ಹಚ್ಚಿ ಆ ಮನೆಯನ್ನೇ ಧ್ವಂಸ ಮಾಡಿಬಿಟ್ರು. ಸದ್ಯ ಅವ್ರ ಮನೆಯಲ್ಲಿ ಇಲ್ಲ, ಬೇರೆ ಎಲ್ಲೋ ಹೋಗಿದ್ರು. ಅವರು ಪ್ರಾಣಾಪಾಯದಿಂದ ದೂರ ಆದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನಲ್ಲಿ 2 ಬಾರಿ ಶಾಸಕರಾದಂಥ ಅಖಂಡ ಶ್ರೀನಿವಾಸ್ ಮೇಲೆ ಬೆಂಕಿ ಹಚ್ಚಿದ್ದಾರೋ ಮಾತಾಡಿದ್ರೆ ನಾವು ಹಚ್ಚಿಲ್ಲ ಅಂದ್ರು. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಬೇಕಾಗಿ ಇವತ್ತು ಗಾಲಿ ಜನಾರ್ದನ್ ಮನೆ ಮೇಲೆ ಬೆಂಕಿ ಹಚ್ಚೋದಕ್ಕೆ ಪ್ರೀ ಪ್ಲಾನ್ ಮಾಡಿದ್ಯಾರು? ಇದೆಲ್ಲ ನೋಡ್ತಾ ಇದ್ದೀರಲ್ಲ ನೀವು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು, ಪೆಟ್ರೋಲ್ ಬಾಟ್ಲ್ ತರಿಸಿ, ಒಟ್ಟಾರೆ ಇದೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಬಳ್ಳಾರಿಯಲ್ಲಿ ಇಷ್ಟಕ್ಕೂ ಗಲಾಟೆ ಆಗಿದ್ದು ಬ್ಯಾನರ್ ಅಂತ ಇದ್ದಾರಲ್ಲ, ಯಾರು ಮಾಡಿಸಿದ್ದು? ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆ ಇದೆ, ಸುಮಾರು ಲಕ್ಷ ಖರ್ಚು ಮಾಡಿ ಒಂದು ಬಿಜೆಪಿ ಸರ್ಕಾರ ಮಾಡಿದೆ. ಮತ್ತೆ ನಿಮ್ಮ ಅಧಿಕಾರದಲ್ಲಿ ಕಾಂಗ್ರೆಸ್ ಶಾಸಕ ನಾನು ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪಬ್ಲಿಸಿಟಿ ಆಗೋದಕ್ಕೆ ನೀನು ಮತ್ತೊಂದು ಸಾರಿ ಪ್ರತಿಮೆಯನ್ನು ಇಡ್ತಾರೆ ಯಾರಾದರೂ. ಒಂದೊಂದು ಕಡೆ 2 ಇಟ್ರೆ ರಾಜ್ಯದಲ್ಲಿ ಎಷ್ಟು ಜಾಗ ಆಗುತ್ತೆ, ಎಷ್ಟು ಲಕ್ಷ ಖರ್ಚಾಗುತ್ತೆ? ಯಾರು ಸುತ್ತಿದಲ್ಲ? ಯಾರು ದುಡ್ಡು? ಇದು ಸರ್ಕಾರ ದುಡ್ಡು ಅಲ್ವಾ? 2ನೇ ಸಾರಿ ಯಾರಾದ್ರೂ ಪ್ರತಿಮೆ ಇಡ್ತಾರ? ಆಯ್ತಪ್ಪ, ಹಿಡಿದ್ರಿ. ನಿಮಗೆ ಬ್ಯಾನರ್ಗೆ ಎಷ್ಟು ಬ್ಯಾನರ್ ಕೊಟ್ರಿ? ಕೇವಲ ಕೆಲವು ಮಾತ್ರ ಅನುಮತಿ ಕೊಟ್ರು. ನೀವು ಇಡೀ ಬಳ್ಳಾರಿನೇ ಕೂಡ ನೀವು ರಾಜರೋಷವಾಗಿ ಬ್ಯಾನರ್ ಹಾಕಿದ್ರಿ, ಅದು ಅನುಮತಿ ಮೀರಿ ಮಾಡಿದ್ರಿ. ಅದಾದ ನಂತರ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಮುಂದ್ಗಡೆ ಆಗ್ಬಾರ್ದು ಅಂತ ಹೇಳಿ ಕೆಲವರೆಲ್ಲ ಹೇಳಿದ್ರು, ವಾಪಸ್ ಹೋದ್ರೆ. ಮತ್ತೆ ಆ ಮನೆ ಹತ್ರ ಬಂದು ನೀವು ಖಾಸಗಿ ರೌಡಿಗಳನ್ನ ಕೂಡಿಸಿ, ಗನ್ಮ್ಯಾನ್ ಕರೆಸಿ ಅವ್ರ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಕಲ್ಲೇಸಿ ಅಂತ ಕಾರಣ ಏನಿತ್ತು? ಇದೆಲ್ಲ ಪ್ರೀ ಪ್ಲಾನ್ ಅಲ್ವಾ? ರಾಜ್ಯ ನೋಡ್ತಾ ಇದೆ. ನೀವು ಆಂಧ್ರದಲ್ಲಿ ಮಾಡ್ದಂಗೆ ರೌಡಿಜಮ್ ಕನ್ನಡದಲ್ಲಿ ಮಾಡ್ತಾ ಇದ್ರಲ್ಲ, ಎಲ್ಲ ಕೂಡ ಗೊತ್ತಾಗಿದೆ ನಿಮ್ ಪ್ರೀ ಪ್ಲಾನ್, ನೀವು ಏನೇನು ಮಾಡ್ತಾ ಇದ್ರ ಅನ್ನೋದು ಕೂಡ ಇವತ್ತು ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ. ಆಟೋದಲ್ಲಿ ಬಾಂಬ್ಗಳು, ಕಲ್ಲುಗಳು, ಪೆಟ್ರೋಲ್ ಬಾಟ್ಲ್ ತರಿಸಿ ನೀವು ಬೇಕಾಗಿ ಪುಡರೌಡಿಗಳನ್ನ ತರಿಸಿ ನೀವು ಮಾಡಿದ್ರಲ್ಲ, ರಾಜ್ಯವೇ ಇವತ್ತು ದೇಶವೇ ನೋಡ್ತಾ ಇದೆ ನಿಮ್ಮ ಬಂಡವಾಳ. ಏನೇ ಇರಲಿ, ರಾಜ್ಯದ ಮತದಾರರು ಸ್ವಲ್ಪ ಯೋಚನೆ ಮಾಡಬೇಕು. ಅಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 2 ಬಾರಿ ಸೋಲಿಸಿದ್ರು. ಅದಾದ ನಂತರ ಮರಣ ಮುಂದಂತರ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ದೆಹಲಿಯಲ್ಲಿ 6 ಗೆ 3 ಅಡಿ ಜಾಗ ಕೊಡದೆ ಅವಮಾನ ಮಾಡಿದ್ರು ಇದೇ ಕಾಂಗ್ರೆಸ್ನವರು. ಇವತ್ತು ಪೊಲೀಸ್ ಠಾಣೆ ಮೇಲೆ ಕಲ್ಲೆಸೆಯೋದು,
ಪೊಲೀಸ್ ವ್ಯಾನ್ಗೆ ಬೆಂಕಿ ಹಚ್ಚೋದು, ಕಾಂಗ್ರೆಸ್ನ ಶಾಸಕರ ಮನೆ ಮೇಲೆ ಬೆಂಕಿ ಹಚ್ಚೋದು, ಬಿಜೆಪಿ ಶಾಸಕರ ಮನೆ ಮೇಲೆ ಬೆಂಕಿ ಹಚ್ಚೋದು, ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸೆ ಬಂದಂಥ ವ್ಯಕ್ತಿಗಳಿಗೆ ಇಲ್ಲಿ ಮನೆ ಕೊಟ್ಟು ಅವ್ರನ್ನ ಮರ್ಯಾದೆ ಮಾಡೋದು ಏನ್ರಿ? ಏನು ಇದು ಭಾರತ ದೇಶನ? ಯಾವ ದೇಶ? ಇವರೆಲ್ಲ ಯಾರು? ಏನ್ ನಡೀತಾ ಇದೆ?